ಮಕ್ಕಳ ಪಾಲಿಗೆ ಮೃತ್ಯು ಕೂಪವಾದ ಕೃಷಿ ಹೊಂಡ, 4 ಪುಟ್ಟ ಕಂದಮ್ಮಗಳ ಬದುಕು ದಾರುಣಾಂತ್ಯ. 4 ಪುಟ್ಟ ಮಕ್ಕಳು ಪಾಲಿಗೆ ಕೃಷಿ ಹೊಂಡ ಯಮವಾಗಿದೆ. ಕೃಷಿ ಹೊಂಡದಲ್ಲಿ ಈಜಲು ಹೋದ 4 ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇಂದು ಕೃಷಿ ಹೊಂಡದಲ್ಲಿ 4 ಪುಟ್ಟ ಮಕ್ಕಳ ಬದುಕು ಅಂತ್ಯಗೊಂಡಿದೆ. ಇದರಿಂದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಜಲು ಹೋದ 4 ಪುಟ್ಟ ಮಕ್ಕಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಈ ದುರಂತದಿಂದ ಗ್ರಾಮದಲ್ಲಿ ತೀವ್ರ ಆಘಾತ ಮತ್ತು ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಪೋಷಕರು ಮಕ್ಕಳ ಮೃತದೇಹವನ್ನ ತಬ್ಬಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. 4 ಗ್ರಾಮದ ಸ್ಥಳೀಯ ಕುಟುಂಬಗಳ ಮಕ್ಕಳು. 6 ವರ್ಷದ ಕಿರಣ್, 11 ವರ್ಷದ ಬಸಮ್ಮ, 6 ವರ್ಷದ ಶರದ್ ಮತ್ತು 7 ವರ್ಷದ ಹನುಮೇಶ ಎಂಬ ಸ್ನೇಹಿತರು ಒಟ್ಟಿಗೆ ಮೃತಪಟ್ಟಿದ್ದಾರೆ. ಮಕ್ಕಳು ಆಟವಾಡುತ್ತಾ ಕೃಷಿ ಹೊಂಡದ ಬಳಿ ಹೋಗಿದ್ರು. ಬಿಸಿಲಿನ ಬೇಸರವನ್ನ ನೀಗಿಸಿಕೊಳ್ಳಲು ಅವರು ಈಜಲು ಹೊರಟಿದ್ರು. ಆದರೆ ಹೊಂಡದ ನೀರು ಆಳವಾಗಿದ್ದು ನೀರಿನಲ್ಲಿ ಮುಳುಗಿ 4 ಸಾವನ್ನಪ್ಪಿದ್ದಾರೆ. ಸ್ಥಳೀಯರು ಘಟನೆ ಗಮನಿಸಿದಾಗ ಮಕ್ಕಳು ನೀರಿನಲ್ಲಿ ಮುಳುಗಿರುವುದು ಕಂಡುಬಂದಿದೆ. ತಕ್ಷಣವೇ ಗ್ರಾಮಸ್ಥರು ಧಾವಿಸಿ ಬಂದು ಮಕ್ಕಳನ್ನ ಹೊರತೆಗೆಯಲು ಪ್ರಯತ್ನಿಸಿದರು. ಆದರೆ ಆಗಲೇ ಎಲ್ಲ ಮಕ್ಕಳು ಸಾವನ್ನಪ್ಪಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಮೃತ ದೇಹಗಳನ್ನ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಪೋಷಕರು ಮತ್ತು ಇಡೀ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಕ್ಕಳ ಪಾಲಕರು ತಮ್ಮ ಕಂದಮ್ಮಗಳನ್ನ ಕಳೆದುಕೊಂಡು ಆಘಾತವಾಗಿದ್ದಾರೆ. ಹೆತ್ತವರ ಕಣ್ಣೀರು ಹಾಕುತ್ತಾ ನಮ್ಮ ಮಕ್ಕಳು ಆಟವಾಡಲು ಹೋಗಿದ್ರು, ಇಂತಹ ದುರಂತ ಸಂಭವಿಸುತ್ತದೆ ಎಂದು ಊಹಿಸಿಯೂ ಕೂಡ ಇರಲಿಲ್ಲ ಎಂದು ದುಃಖವನ್ನ ಪಡ್ತಾ ಇದ್ದಾರೆ. ಗ್ರಾಮದಲ್ಲಿ ಎಲ್ಲೆಡೆ ನೀರವ ಮೌನವೇ ಆವರಿಸಿದೆ. ಜನರು ಈ ದುರಂತವನ್ನ ನಂಬಲಾರದೆ ಶಾಕ್ ಆಗಿದ್ದಾರೆ. ಇನ್ನು ಕೃಷಿ ಹೊಂಡಗಳು ಗ್ರಾಮಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಆದರೆ ಅವುಗಳನ್ನ ಸುರಕ್ಷಿತವಾಗಿ ನಿರ್ವಹಿಸದೆ ತೆರೆದಿಟ್ಟಿರುವುದು ಮಕ್ಕಳ ಪಾಲಿಗೆ ಮೃತ್ಯುಕೂಪವಾಗಿದೆ. ಈ ಘಟನೆಯು ಅದಕ್ಕೆ ಒಂದು ಉದಾಹರಣೆಯಾಗಿದೆ. ಗ್ರಾಮಸ್ಥರು ಹೊಂಡಗಳ ಸುತ್ತಲೂ ಬೇಲಿಯನ್ನ ಹಾಕಬೇಕು, ಮಕ್ಕಳು ಹೋಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳ್ತಾ ಇದ್ದಾರೆ.